ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಲೈಫ್ ಸ್ಟೈಲ್. ಸೊ ಇದೊಂದು ಮಿನಿ ವ್ಲಾಗ್ ಅಂತಲ್ಲ, ನೋಡುವ ಯಾವ ರೀತಿ ವ್ಲಾಗ್ ಆಗ್ತದೆ ಅಂತೀರಿ. ಒಂದು ವ್ಲಾಗ್ ಮಾಡುವಂತೆ ತುಂಬ ಸಮಯದ ನಂತರ ಒಂದು ವ್ಲಾಗ್ ಮಾಡ್ತಾ ಇದ್ದೇನೆ. ಅಂದರೆ ಇವಾಗ ಮಗು ಮಲಗಿದ್ದಾನೆ, ಸೊ ಹೇಳೋದ್ರಿಂದ ಮುಂಚೆ ಸ್ವಲ್ಪ ಕೆಲಸ ಮಾಡುವಂತೇಳಿ ಇವತ್ತು ನಾನು ಇವಾಗ ಒಂದು ಡ್ರೈ ಫ್ರೂಟ್ಸಿನ ಜ್ಯೂಸ್ ಮಾಡ್ತಾ ಇದ್ದೇನೆ. ಯಾವ ರೀತಿ ಮಾಡ್ತೇನೆ ಅಂತೇಳಿ ತಿಳಿಸ್ಕೊಡ್ತೇನೆ. ಓಕೆ, ಅಂದರೆ ಸಪ್ರಿದ್ದವರಿಗೆ ತೋರಾಗ್ಬೋದು, ಅದೇ ರೀತಿ ಮತ್ತು ಸುಸ್ತಾಗ್ತದಲ್ಲ ಕೆಲವರಿಗೆ, ವೀಕ್ನೆಸ್ ಎಲ್ಲ ಅಂಥವರಿಗೆಲ್ಲ ಈ ಜ್ಯೂಸ್ ತುಂಬಾ ಒಳ್ಳೆಯದು. ಡ್ರೈ ಫ್ರೂಟ್ಸ್ ಹಾಗೆ ಹಣ್ಣಂಪಲ್ ಬೇರೇನಿಲ್ಲ, ಬನಾನ, ಅದೇ ರೀತಿ ಹಾಲೆಲ್ಲ ಹಾಕಿ ಮಾಡುವಂತಹ ಜ್ಯೂಸ್ ನಿಮ್ಗೆ ಗೊತ್ತಿರ್ಬೋದು. ಆದರೆ ಹೇಳುವಂಥದ್ದು ಕೆಲವರಿಗೆ ತೋರಾಗೋದಿಲ್ಲ, ಯಾಕಂತ ಹೇಳಿದ್ರಲ್ಲ ಈ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ತೋರಾಗೋದಿಲ್ಲ. ಅಂಥ ಪ್ರಾಬ್ಲಮ್ ಯಾವುದು ಇಲ್ಲದಿದ್ದರೆ ಬೇಗ ತೋರಾಗ್ತದೆ. ಒಂದು 15 ದಿವಸದಲ್ಲೇ ವ್ಯತ್ಯಾಸ ಗೊತ್ತಾಗ್ತದೆ, ಅಂದರೆ ವೆಯ್ಟ್ ಗೇನ್ ಆಗ್ತದೆ. ಅದೇ ರೀತಿ ಸಪುರ ಆಗುವವರಿಗೆ ಕೂಡ ನಾನು ಒಂದು ಹೇಳುವ ಏನು ತಿನ್ನಬೇಕು ಅಂತ ಹೇಳಿದ್ರೆ ಲಿಂಬೆ ರಸ, ಅಂದರೆ ಸರ್ಬತ್ತು, ಲಿಂಬೆಯ ಸರ್ಬತ್ತು ಕುಡಿಬೋದು. ಇಲ್ಲದಿದ್ದರೆ ಲಿಂಬೆ ರಸ ಇರುವಂತಹ ಐಟಮ್ಸ್ ಎಲ್ಲ ತಿಂದರೆ ಬೇಗ ಸಪುರ ಆಗ್ತದೆ. ಮತ್ತು ಹೆಚ್ಚು ನೀರು ಕುಡಿಬೇಕು. ಫುಡ್ಡಿಗಿಂತ ಜಾಸ್ತಿ, ಅಂದರೆ ಫುಡ್ ಆಗಾಗ ತಿನ್ನುವುದಲ್ಲ, ಆಗಾಗ ನೀರು ಕುಡಿದ್ರೆ ಒಳ್ಳೆಯದು, ಅಂದರೆ ಸಪುರ ಆಗ್ತಾರೆ. ಅಂದರೆ ಹೇಳಿದ್ದು ನಾನು ಸಪುರದದ್ದು ಹೆಚ್ಚಿನ ಅಂಶ ನೀರು ಕುಡಿದು, ಅಂದರೆ ನೀರು ಹೆಚ್ಚು ಕುಡಿಯುವಂಥದ್ದು ನಾನು, ಹಾಗೆ. ಓಕೆ, ಮತ್ತೆ ಸಿಗ್ತೇನೆ ಆಯಿತಾ. ಜ್ಯೂಸ್ ಯಾವ ರೀತಿ ಮಾಡೋದು ಅಂತೇಳಿ ನೋಡುವ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಒಂದು ನೇಂದ್ರೆ ಬಾಳೆಹಣ್ಣು ತಗೊಂಡಿದ್ದೇನೆ. ಅಂದರೆ ಇದು ಒಂದು ಬಾಳೆಹಣ್ಣು ಹಾಕಿದರೆ ಅಂದರೆ ತುಂಬ ಒಂದು ಈ ಗ್ಲಾಸ್ನಷ್ಟು ದೊಡ್ಡ ಗ್ಲಾಸಲ್ಲಿ ಕುಡಿಯುವಷ್ಟು ಜ್ಯೂಸ್ ಆಗ್ತದೆ. ಹಾಗೆ ಒಂದು ಬಾಳೆಹಣ್ಣನ್ನು ಈ ರೀತಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇಲ್ಲದಿದ್ದರೆ ಅದು ಬೇಗ ಗ್ರೈಂಡ್ ಆಗೋದಿಲ್ಲ, ಆದರೆ ಗಟ್ಟಿ ಇರ್ತದೆ. ಅದಕ್ಕೆ ಬೇಕಾಗಿ ಹಾಗೆ ಒಂದು ಬಾಳೆಹಣ್ಣು ಹಾಕಿರುವಂಥದ್ದು, ಮತ್ತು ಗೋಡಂಬಿ, ಹಾಗೆ ಮತ್ತು ದ್ರಾಕ್ಷಿ ನೋಡಿ. ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೋದು. ನಾನೊಂದು ಸ್ವಲ್ಪ ಇಲ್ಲಿ ನೋಡ್ಬೋದು ನೆಲಗಡಲೆ, ಹಾಗೆ ಮತ್ತು ಅದರ ಸಿಪ್ಪೆ ತೆಗೆದು ಹಾಕಬೇಕು ನೆಲಗಡಲೆಯದ್ದು. ಮತ್ತು ಇಲ್ಲಿ ನೋಡ್ಬೋದು ಬಾದಾಮಿ ಒಂದು 5-6 ಅಷ್ಟಾದರೂ ಹಾಕ್ಕೊಳ್ಬೋದು. ಮತ್ತು ಪಿಸ್ತಾ ಒಂದು 5 ಹಾಕಿದರೆ ಒಳ್ಳೆಯದು. ಹಾಗೆ ಪಿಸ್ತಾ ಹಾಕಬೇಕು. ಮತ್ತೇನು ಅಂತ ಹೇಳಿದರೆ ಇದು ಓಟ್ಸ್ ಉಂಟಲ್ಲ, ಓಟ್ಸ್ ಇದು ಸಿಗ್ತದೆ ಅಂಗಡಿಯಲ್ಲಿ, ಅಲ್ಲಿಂದ ತಕ್ಕೊಂಡು ಬಂದು ಇದನ್ನು ಹಾಕುವಂಥದ್ದು ಸ್ವಲ್ಪ ಸ್ವಲ್ಪ. ಅಂದರೆ ಅದು ಸ್ವಲ್ಪ ಅವಲಕ್ಕಿಯ ಥರ ಇರುವಂಥದ್ದು, ಸ್ವಲ್ಪ ಹಾಕಿದರೆ ಆಯ್ತು, ಅದಕ್ಕೆಲ್ಲ ಲೆಕ್ಕ ಇಲ್ಲ. ಮತ್ತು ಈ ಖರ್ಜೂರ ಉಂಟಲ್ಲ, ಖರ್ಜೂರ ಒಂದು 5 ಅಥವಾ 4 ಸಾಕು. ಹಾಗೆ ಇದು ಇದರ ಬೀಜ ಉಂಟಲ್ಲ, ಅದನ್ನು ತೆಗೆದು ಹಾಕುವಂಥದ್ದು. ಮತ್ತು 1 ಗ್ಲಾಸಿನಷ್ಟು ಹಾಲು ಹಾಗೆ ಹಾಕಿ ಮತ್ತು ಗ್ರೈಂಡ್ ಮಾಡುವಂಥದ್ದು. ಆಗ ಒಂದು ಪೇಸ್ಟ್ ಥರ, ಒಂದು ಜ್ಯೂಸ್ ಥರ ಅಂತ ಅಲ್ಲ, ಒಂದು ಕ್ರೀಮ್ ಥರ ಬರ್ತದೆ. ಅಂದರೆ ಸ್ವಲ್ಪ ಹಾಲು ಹೆಚ್ಚು ಹಾಕಿದರೆ ಜ್ಯೂಸು ಕುಡಿಬೋದು. ಇದು ಕೂಡ ಕುಡಿಬೋದು ನೋಡಿ, ಸ್ವಲ್ಪ ಮಂದಾಗ್ತದೆ, ದಪ್ಪ ಹಾಗೆ. ಈ ಚಿಕ್ಕು ಜ್ಯೂಸ್ ಉಂಟಲ್ಲ, ಆ ರೀತಿ ಬರ್ತದೆ ನೋಡಿ. ಇದು ಸ್ವಲ್ಪ ಗ್ರೈಂಡ್ ಆಗಲಿಲ್ಲ ಅಂದರೆ ಈ ಖರ್ಜೂರ ಎಲ್ಲ ಬೇಗ ಸಣ್ಣ ಆಗೋದಿಲ್ಲ, ನೈಸ್ ಆಗೋದಿಲ್ಲ. ಹಾಗೆ ಮತ್ತು ಬಾಳೆಹಣ್ಣು ಕೂಡ ಹಾಗೆ, ಅದು ಕೆಲವೊಮ್ಮೆ ನೈಸಾಗಿ ಬರ್ತದೆ, ಕೆಲವೊಮ್ಮೆ ಹೀಗೆ ಗಟ್ಟಿ ಇರ್ತದೆ. ಫ್ರೆಂಡ್ಸ್, ಇಲ್ಲಿ ಜ್ಯೂಸ್ ರೆಡಿಯಾಗಿದೆ ನೋಡಿ. ಅಂದರೆ ಯಾವ ರೀತಿ ಮಾಡೋದು ಅಂತೇಳಿ ನೀವು ನೋಡಿರ್ತೀರಾ, ಅದರ ಜ್ಯೂಸ್ ಯಾವ ರೀತಿ ಆಯಿತು ಅಂತೇಳಿ ನೋಡ್ಬೋದು. ಇದು ತುಂಬ ಅಂದರೆ ತುಂಬ ಹೊತ್ತು ಏನು ತಿನ್ನದೇ ನಿಲ್ಬೋದು, ಹಸಿವೆ ಆಗೋದಿಲ್ಲ. ಇದು ಮಾರ್ನಿಂಗ್ ಚಾಯ ಕುಡಿಯುವುದಕ್ಕಿಂತ ಮೊದಲು ಕುಡಿಬೇಕಂತ. ಆದರೆ ನನಗೆ ಚಾಯ್ ಕುಡಿಯೋದಾಗೋದಿಲ್ಲ. 1-2 ದೋಸೆ ತಿಂದು ಮತ್ತೊಂದು 10 ಗಂಟೆ ಆಗುವಾಗ ಈ ಜ್ಯೂಸನ್ನು ಕುಡಿಯುವಂಥದ್ದು. ಅಂದರೆ ನಾನು ಯಾವಾಗಲೂ ಕುಡಿಯುವುದಿಲ್ಲ, ಸ್ಟಾರ್ಟ್ ಮಾಡಿದ್ದಷ್ಟೇ ಸ್ವಲ್ಪ ದಿವಸ ಆಯಿತು. ಅಂದರೆ 2 ದಿವಸ ಕರೆಂಟ್ ಇರಲಿಲ್ಲ, ಸೊ ಹಾಗಾಗಿ ಆಗ ಕುಡಿಲಿಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಮಾತ್ರ ತಿಂತಿದ್ದೆ, ಹಾಲು ಹೀಗೆ ಕುಡಿದದ್ದು. ಮತ್ತು ಇದು ಬಾಳೆಹಣ್ಣು ಕೂಡ ಹಾಗೆ ಜ್ಯೂಸ್ ಮಾಡಿ ಕುಡಿದ್ರೆ ಒಳ್ಳೆಯದು ಅಂತೇಳಿ. ಆದರೆ ಇದರಲ್ಲಿ ತೋರ ಆಗ್ತದೆ ಅಂದರೆ ಮಕ್ಕಳಿಗೆ ಸಹ ಕೊಡ್ಬೋದು, ಡ್ರೈ ಫ್ರೂಟ್ಸಿನದಲ್ಲ, ಹಾಗೆ ತೋರ ಆಗ್ತಾರಂತೆ. ನೋಡುವ ಆಯಿತಾ. ಇದರಿಂದ ಮುಂಚೆ ಕುಡ್ದಿದ್ದೆ ಒಂದು ಟೈಮಲ್ಲಿ, ಮತ್ತೆ ಬಿಟ್ಟೋಯಿತು. ಹಾಗೆ ಈಗ ವಾಪಸ್ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದರೆ ಎಲ್ಲರೂ ಹೇಳ್ತಾರೆ ಸಪುರ ಅಂತ. ಹಾಗೆಂತಲ್ಲ, ನಮ್ಮ ವೀಕ್ನೆಸ್ ಕೂಡ ನೋಡಿ, ಅಂದರೆ ತುಂಬ ವೀಕ್ನೆಸ್ ಆಗುವಾಗ ಆಗೋದಿಲ್ಲಲ್ಲ, ಸೊ ಅದಕ್ಕೆ ಬೇಕಾಗಿ ವೀಕ್ನೆಸ್ ಕಡಿಮೆ ಮಾಡಲಿಕ್ಕೆ ಬೇಕಾಗಿ ಈ ಜ್ಯೂಸ್ ಕುಡಿಯುವಂಥದ್ದು. ಓಕೆ, ಮತ್ತು ಕೆಲವರಿಗೆ ಈ ಜ್ಯೂಸ್ ಕುಡಿದ್ರೆ ಕೂಡ ತೋರಾಗೋದಿಲ್ಲ ಅಂತ ಹೇಳಿದರೆ ನನ್ನ ಹಾಗೆ. ಯಾಕಂತ ಹೇಳಿದ್ರಲ್ಲ, ಇದು ಡೈಜೆಷನ್ ಸರಿ ಆಗದಿದ್ದರೆ ಈ ನಾವು ತಿಂದದ್ದು ಯಾವುದು ನಮ್ಮ ದೇಹಕ್ಕೆ ಹತ್ತುವುದಿಲ್ಲ. ಆದ ಕಾರಣ ನಮಗೆ ತೋರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಡೈಜೆಷನ್ ಸರಿ ಆಗಬೇಕು ಅಂತ ಹೇಳಿದರೆ ಇನ್ನೊಂದು ಮದ್ದುಂಟು, ಹೀಗೆ ಗ್ರೈಂಡ್ ಮಾಡಿ ಕುಡಿಯುವಂಥದ್ದು, ಅದನ್ನು ಮಾಡಬೇಕು ಅಂತ ಉಂಟು. ಓಕೆ, ಅದನ್ನು ಕೂಡ ಯಾವ ರೀತಿ ಹುಡಿ ಮಾಡೋದು, ಏನೆಲ್ಲ ಹಾಕುಂಟು ಅಂತೇಳಿ ಮತ್ತೆ ತಿಳಿಸ್ಕೊಡ್ತೇನೆ. ಓಕೆ,
ಮತ್ತು ತಿಂದದ್ದು ಯಾವುದು ಶರೀರಕ್ಕೆ ಹತ್ತದಿದ್ದರೆ ಸುಮ್ಮನೆ ಎಂತಕ್ಕೆ ವೇಸ್ಟ್ ತಿನ್ನೋದು ಅಂತ ಅಲ್ಲ. ಅದಕ್ಕೆ ಬೇಕಾಗಿ ಅದನ್ನು ಮತ್ತೆ ಪುಡಿ ಮಾಡಿ ಇಡ್ಲಿಕ್ಕೆ ಉಂಟು. ಓಕೆ, ಮತ್ತೆ ವೀಡಿಯೋ ಮಾಡ್ತೇನೆ. ಮತ್ತೇನಂತ ಹೇಳಿದ್ರಲ್ಲ, ತುಂಬ ದಿವಸ ಆಯಿತು ಬ್ಲಾಗ್ಸ್ ಕೂಡ ಮಾಡದೆ. ಈ ಜ್ಯೂಸ್ ಯಾವ ರೀತಿ ಮಾಡಿದ್ದು ಅಂತ ಏನು ನೋಡಿದ್ರಲ್ಲ, ಇನ್ನು ಇದನ್ನು ತಿಂದಾದ್ಮೇಲೆ ಮತ್ತೆ ಸಿಗ್ತೇನೆ ಆಯಿತಾ. ಬಾಯ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇದು ಜೀರ್ಣ ಆಗದವರಿಗೆ ಏನೋ ಒಂದು ಮದ್ದು ಹೇಳ್ತೇನೆ ಅಂತ ಹೇಳಿದೆ, ಅಂದರೆ ಮನೆಯಲ್ಲೇ ತಯಾರಿಸ್ಬೋದು ಅಂತೇಳಿ. ಇಲ್ಲಿ ನೋಡ್ಬೋದು ಸೋಂಪು, ಅದೇ ರೀತಿ ಕರಿಮೆಣಸು ಮತ್ತು ಏಲಕ್ಕಿ, ಅದೇ ರೀತಿ ಕಲ್ಲು ಸಕ್ಕರೆ ಹಾಕಿ ಇಲ್ಲಿ ತಗೊಂಡಿದ್ದೇನೆ. ಕಲ್ಲು ಸಕ್ಕರೆಯನ್ನು ಹಾಕಿ ಹುಡಿ ಮಾಡುವಂಥದ್ದು, ಅಂದರೆ ಗ್ರೈಂಡ್ ಮಾಡುವಂಥದ್ದು. ನಾನು ಇಲ್ಲಿ ಚಿಕ್ಕ ಜಾರಲ್ಲಿ ಹಾಕಿ ಇವುಗಳನ್ನು ಹುಡಿ ಮಾಡ್ತಾ ಇದ್ದೇನೆ. ಹುಡಿ ಮಾಡಿ ಮತ್ತೆ ಏನು ಅಂತ ಹೇಳಿದರೆ, ನಮಗೆ ನೈಟ್ ಟೈಮಲ್ಲಿ ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಒಂದು ಗ್ಲಾಸಿಗೆ, ಅಂದರೆ ಬಿಸಿ ನೀರಿಗೆ, ಬಿಸಿ ಬೇಕು ಅಂತೆಲ್ಲ, ಬಿಸಿ ನೀರಿಗೆ ಹಾಕಿ ಈ ಒಂದು ಚಮಚ ಹುಡಿ ಹಾಕಿ ಮಿಕ್ಸ್ ಮಾಡಿ ಕುಡಿಯುವಂಥದ್ದು. ಹಾಗೆ ಕುಡಿಯುವುದರಿಂದ ನಮ್ಮ ಜೀರ್ಣ ಸಮಸ್ಯೆ ಏನಾದರೂ ಇದ್ದರೆ ಅದೆಲ್ಲ ಕ್ಲಿಯರ್ ಆಗ್ತದೆ. ಅದಕ್ಕೆ ಬೇಕಾಗಿ ಈ ಹುಡಿಯನ್ನು ಮಾಡಿರುವಂಥದ್ದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬೈ ಬಾಯ್.